ನ್ಯೂಸ್ ಕಡಬಗೆ ಸ್ವಾಗತ. ನಾನು ಜೋಯಲ್ ಜೋಸ್. ಸ್ಥಳೀಯ ಸುದ್ದಿಗಳ ಹೂರಣ, ಪರಿಸರದ ಆಗುಹೋಗುಗಳ ಮಾಹಿತಿ ಕಿರಣ. ಕಡಬದಲ್ಲಿನ ಸುದ್ದಿಗಳನ್ನು ಒಳಗೊಂಡ ಏಕೈಕ ಜಾಲತಾಣ newskadaba.com ಅನಾವರಣ. ಎಲ್ಲ ಗಣ್ಯರು ಕೂಡ ಸೇರಿ ಈ ಒಂದು ಸಂಸ್ಥೆಯನ್ನ ಅನಾವರಣಗೊಳಿಸಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನೂತನ ವೆಬ್ಸೈಟ್ ಅನ್ನು ಕಡಬ ತಹಸೀಲ್ದಾರರಾದ ಬಿ ಲಿಂಗಯ್ಯ ಅವರು ಅನಾವರಣಗೊಳಿಸಿದರು. ಬಳಿಕ ಕಚೇರಿ ಹಾಗೂ ಎಡಿಟಿಂಗ್ ಸ್ಟುಡಿಯೋದ ಉದ್ಘಾಟನೆಯು ನಡೆಯಿತು. ನಮ್ಮ ತಸ್ಲೀಂ ಮರ್ದಾಲ ಇವರ ಕನಸಿನ ಒಂದು ಕೂಸು ಇಂದು ಇಲ್ಲಿ ಅನಾವರಣಗೊಳ್ಳಲಿರುವ ಈ ನ್ಯೂಸ್ ಕಡಬ ಎಂಬ ವೆಬ್ಸೈಟ್ ಒಂದು ರೀತಿಯಲ್ಲಿ ತಾಲೂಕು ಕೇಂದ್ರ ಆಗಿ ಈಗಾಗಲೇ ಘೋಷಣೆ ಆಗಿರತಕ್ಕಂಥ ಕಡಬಕ್ಕೆ ಈ ರೀತಿಯ ಒಂದು ಸಂಸ್ಥೆಯ ಅವಶ್ಯಕತೆ ಇತ್ತು. ಕಡಬದ ಒಂದಷ್ಟು ನ್ಯೂಸ್ಗಳನ್ನು ದೇಶ ವಿದೇಶದಲ್ಲಿರತಕ್ಕಂಥ ಕಡಬ ಮತ್ತು ಆಸುಪಾಸಿನ ಜನತೆಗೆ ತಕ್ಷಣ ಅವನು ನೋಡುವಂಥ ಒಂದು ಭಾಗ್ಯ ತಸ್ಲೀಮರ ಒಂದು ಸಂಸ್ಥೆಯ ಮೂಲಕ ಇವತ್ತು ಆರಂಭ ಆಗಿದೆ. ಶಿಕ್ಷಣ ಕಾಯ್ದೆ ಇದೆ, ಅದೇ ರೀತಿ ಪ್ರತಿಯೊಬ್ಬರು ಕೂಡ ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಯಲೇಬೇಕಾಗ್ತದೆ. ಅದರಲ್ಲಿ ಕೂಡ ಮಾಧ್ಯಮದ ವಿಚಾರದಲ್ಲಿ ಬಂದಾಗ ಇವತ್ತು ಮಾಧ್ಯಮದ ಮೂಲಕ ಕ್ಷಣ ಮಾತ್ರದಲ್ಲಿ ಶರವೇಗದಲ್ಲಿ ಪ್ರತಿ ಕ್ಷಣದ ಸುದ್ದಿಗಳನ್ನ ಇಡೀ ದೇಶ ವಿದೇಶಗಳಲ್ಲಿ ನೋಡ್ತಕ್ಕಂಥ ಒಂದು ಕಂಪ್ಯೂಟರ್ ಜಾಲ ಏನಿದೆ, ಆ ಒಂದು ಯಶಸ್ವಿ ತಂತ್ರಜ್ಞಾನ ಇದೆ, ಅದನ್ನು ಬಹಳ ಯಶಸ್ವಿಯಾಗಿ ತಸ್ಲೀಮರವರು ಮಾಡಲಿ, ಯಶಸ್ವಿಯಾಗಲಿ, ಆ ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಹೋಗ್ಲಿ. ಇವತ್ತು ರಾಜ್ಯದಲ್ಲಿ ನೋಡಿದರೆ ಅನೇಕ ಪತ್ರಿಕೆಗಳು, ಅನೇಕ ನ್ಯೂಸ್ ಚಾನೆಲ್ಗಳು ನಡೆಸಲಿಕ್ಕೆ ಸಾಧ್ಯ ಆಗದೆ ನಿಂತದ್ದು ಉದಾಹರಣೆ ನಮ್ಮಲ್ಲಿದೆ. ಅಂತಹ ಉದಾಹರಣೆಗಳಿಂದ ಸಂದರ್ಭಗಳು ಕೂಡ ಕೆಚ್ಚೆದೆಯಿಂದ ನಾವು ಇದನ್ನು ಮಾಡ್ತೇವೆ ಅನ್ನುವಂಥ ಒಂದು ವಿಶ್ವಾಸ ಕೇಳಿದರಲ್ಲ, ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳುತ್ತಾ ಅವರು ಇನ್ನಷ್ಟು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂತ ನಾನು ಆಶಿಸ್ತೇನೆ. ಕಡಬ ಪರಿಸರದಲ್ಲಿ ದಿನನಿತ್ಯ ನಡೆಯುವ ಮಾಹಿತಿಯನ್ನು ಕ್ಷಣ ಕ್ಷಣದಲ್ಲಿ ಜನರಿಗೆ ತಲುಪಿಸುವ ಉದ್ದೇಶವನ್ನಿಟ್ಟುಕೊಂಡು ಪ್ರಾರಂಭಿಸಲಾದ ಸುದ್ದಿಯೊಳಗಿನ ಸುದ್ದಿಗಾಗಿ newskadaba.com ಎಂಬ ವೆಬ್ಸೈಟ್ ಅನಾವರಣ ಕಾರ್ಯಕ್ರಮವು ಕಡಬದ ಮಹಾಗಣಪತಿ ಕಾಂಪ್ಲೆಕ್ಸ್ನ ಮುಂಭಾಗದಲ್ಲಿ ನಡೆಯಿತು. ಕಡಬ ವಿಶೇಷ ತಹಶೀಲ್ದಾರ್ ಬಿ ಲಿಂಗಯ್ಯರವರು ವೆಬ್ಸೈಟ್ ಅನ್ನು ಅನಾವರಣಗೊಳಿಸಿ ಮಾತನಾಡಿ, ಇಂದಿನ ಪೀಳಿಗೆಯಲ್ಲಿ ಹೆಚ್ಚಾಗಿ ಇಂಟರ್ನೆಟ್ ಬಳಸುತ್ತಿರುವುದರಿಂದ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ನಡೆಯುವ ಯಾವುದೇ ವಿಷಯಗಳನ್ನು ಕ್ಷಣ ಮಾತ್ರದಲ್ಲಿ ತಿಳಿಯಬಹುದಾಗಿದೆ. ಕಡಬ ಪರಿಸರದ ಸ್ಪಷ್ಟ ಮಾಹಿತಿಗಳನ್ನು ಜನರಿಗೆ ತಲುಪಿಸುವಲ್ಲಿ ನ್ಯೂಸ್ ಕಡಬ ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಪುತ್ತೂರು ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ಅನಿಲ್ ಕುಲಕರ್ಣಿಯವರು ಕಚೇರಿಯನ್ನು ಉದ್ಘಾಟಿಸಿದರು. ಕಡಬ ಠಾಣಾಧಿಕಾರಿ ಉಮೇಶ್ ಉಪ್ಪಳಿಕೆ ರೆಕಾರ್ಡಿಂಗ್ ಸ್ಟುಡಿಯೋವನ್ನು ಉದ್ಘಾಟಿಸಿದರು. ಕಡಬ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಎಸ್ ಬಾಲಕೃಷ್ಣ ಕೊಯ್ಲಾ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಪುತ್ತೂರು ಎಪಿಎಂಸಿ ಅಧ್ಯಕ್ಷರಾದ ಕೃಷ್ಣ ಶೆಟ್ಟಿ, ತಾಲೂಕು ಪಂಚಾಯತ್ ಸದಸ್ಯ ಫಜಲ್ ಕೋಡಿಂಬಾಲ, ಎಸ್ಸಿಐ ಕಡಬ ಕದಂಬ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ JFM ನಾಗರಾಜ್ ಎನ್ಕೆ ಅವರು ಮಾತನಾಡಿ ಶುಭ ಹಾರೈಸಿದರು. ಜೋಯಲ್ ಜೋಸ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಸಂಸ್ಥೆಯ ಪ್ರವರ್ತಕ ತಸ್ಲೀಂ ಮರ್ದಾಲ ವಂದಿಸಿ ಶಿವಪ್ರಸಾದ್ ಮೈಲೇರಿ ಕಾರ್ಯಕ್ರಮ ನಿರೂಪಿಸಿದರು. ಒಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವು ತಾಲೂಕು ಕೇಂದ್ರವಾಗಿ ಘೋಷಣೆಯಾಗಿರುವ ಕಡಬದ ಮಾಧ್ಯಮ ರಂಗದಲ್ಲಿ ಯಶಸ್ಸಿನ ಮೈಲುಗಲ್ಲಾಯಿತು. ಸುದ್ದಿಯೊಳಗಿನ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕಡಬ 24/7.